ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನಮ್ಮ ರಕ್ಷಿತಾ ಶೆಟ್ಟಿ ಅವರು ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಡುವಂಥ ಎಲ್ಲ ಚಾನ್ಸಸ್ಸು ಇದೆ. ಯಾಕೆ ಅಂತ ರೀಸನ್ಸ್ಗಳು ಸಹ ಹೇಳ್ಬಿಡ್ತೀನಿ. ಈ ವಾರ ರಕ್ಷಿತಾ ಶೆಟ್ಟಿಯವರು ನಾಮಿನೇಷನ್ ಆಗಿಲ್ಲ, ಸೊ ಅದೆಲ್ರಿಗೂ ಸಹ ಈಗಾಗಲೇ ಗೊತ್ತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಕ್ ಒಂದೇ ವಾರ ಇರೋದು. ಅಫ್ಕೋರ್ಸ್ ಈ ಬಕೆಟ್ ಗ್ಯಾಂಗ್ ಅನ್ನೋರು ಏನಿದ್ದಾರೆ, ರಕ್ಷಿತಾ ಶೆಟ್ಟಿಯವ್ರನ್ನ ನಾಮಿನೇಟ್ ಮಾಡೇ ಮಾಡ್ತಾರೆ ನೆಕ್ಸ್ಟ್ ವೀಕು. ಬಟ್ ರಕ್ಷಿತಾ ಶೆಟ್ಟಿಯವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಯಾವುದೇ ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ಇಷ್ಟು ವಾರ ರಕ್ಷಿತಾ ಶೆಟ್ಟಿ ಅವ್ರನ್ನ ಕೈ ಹಿಡಿದು ಬಂದಂತಹ ಅವರ ಫ್ಯಾನ್ಸ್ಗಳು ಇನ್ನೊಂದು ವಾರ ರಕ್ಷಿತಾ ಶೆಟ್ಟಿ ಅವ್ರಿಗೆ ಸಪೋರ್ಟ್ ಮಾಡದೆ ಖಂಡಿತವಾಗ್ಲೂ ಇರೋದಿಲ್ಲ. ಆದಷ್ಟು ಓಟ್ಸ್ಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಎಲ್ಲರ ಕೈನಲ್ಲೂ ಸಹ ಓಟ್ಸ್ಗಳನ್ನು ಹಾಕ್ಸೋದಕ್ಕೂ ಸಹ ಟ್ರೈ ಮಾಡ್ತಿರ್ತಾರೆ. ಕೆಲವೊಂದು ಏಜೆನ್ಸಿಗಳು ಕೂಡ ಬೇರೆ ಕಂಟೆಸ್ಟೆಂಟ್ಗಳ ಪರವಾಗಿ ವರ್ಕ್ ಮಾಡ್ತಿದ್ದಾರೆ. ಲೈಕ್ PR ಟೀಮ್ ಅಂತ ಏನು ಕರೀತಾರೆ, ಅವರೆಲ್ಲ ಬೇರೆ ಕಂಟೆಸ್ಟೆಂಟ್ಗಳ ಪರವಾಗಿ ವರ್ಕ್ ಮಾಡ್ತಿದ್ದಾರೆ. ಬಟ್ ರಕ್ಷಿತಾ ಶೆಟ್ಟಿ ಯಾವುದೇ PR ಟೀಮನ್ನು ಇಟ್ಕೊಳ್ದೇನೆ ಅವಳ ಒಂದು ನಿಜವಾದ ಫ್ಯಾನ್ ಬೇಸಿಂದ ಅವಳು ಇಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಫಿನಾಲೆಗೆ ಹೋದ್ಲು ಅಂತಂದರೆ ನಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿ ವಿನ್ ಆದ್ಲು ಅಂತಲೇ ಅರ್ಥ. ಯಾಕೆ ಅಂತಂದರೆ, ರಕ್ಷಿತಾ ಶೆಟ್ಟಿಗೆ ಟ್ರೋಫಿ ಕೊಡ್ತಾರೋ ಇಲ್ವೋ, ಅಲ್ಲಿ ಬರುವಂತಹ 50 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಫಿನಾಲೆಗೆ ಹೋದ್ಲು ಅಂತಂದರೆ ಅವರ ಫ್ಯಾನ್ಸ್ ಎಲ್ರಿಗೂ ಸಹ ತುಂಬಾ ಖುಷಿ ಆಗುತ್ತೆ. ಗೆದ್ಲು ಅನ್ನೋದಕ್ಕಿಂತ ಹೆಚ್ಚಾಗಿ ಫಿನಾಲೆಗೆ ಹೋಗಿದ್ದಾರಲ್ಲ ಅಂತ ಹೇಳಿನೇ ಖುಷಿ ಪಡ್ಬೋದು. ಆ್ಯಂಡ್ ಇನ್ನು ವಿನ್ ಆಗೋದ್ರಲ್ಲೂ ಸಹ ಡೌಟ್ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಫಿನಾಲೆಗೆ ಹೋಗಿದ್ದಾಳೆ ಅಂತ ಅಂದಾಗ ಲೈಕ್ ಒಂದು ಕ್ಯೂರಿಯಾಸಿಟಿ ಅನ್ನೋದು ಎಲ್ರಿಗೂ ಸಹ ಇದ್ದೇ ಇರುತ್ತೆ. ಯಾಕಂದರೆ ರಕ್ಷಿತಾ ಶೆಟ್ಟಿಗೆ ಫ್ಯಾನ್ ಬೇಸ್ ಅನ್ನೋದು ಎಷ್ಟರ ಮಟ್ಟಕ್ಕೆ ಕ್ರಿಯೇಟ್ ಆಗಿದೆ ಅನ್ನೋದು ನಮ್ಮೆಲ್ರಿಗೂ ಸಹ ಗೊತ್ತಿದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಕೇಳಿಸುವಂತಹ ಮೊದಲನೇ ಹೆಸರು ಇವಾಗ ರಕ್ಷಿತಾ ಶೆಟ್ಟಿ, ರಕ್ಷಿತಾ ಶೆಟ್ಟಿ, ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ, ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಏನೋ ಒಂದು ವಿಚಾರ ವೈರಲ್ ಆಗ್ತಾನೆ ಇರುತ್ತೆ. ಪ್ರತಿ ವಾರ ಪ್ರತಿ ದಿನ ಕೂಡ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಯಾವುದಾದ್ರೂ ಒಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಪಾಸಿಟಿವ್ ಆಗಾದರೂ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಒಂದು ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗೋಗಿದೆ ರಕ್ಷಿತಾ ಶೆಟ್ಟಿ ಅವ್ರಿಗೆ. ಆ್ಯಂಡ್ ನೀವಿವಾಗ ಕೇಳ್ಬೋದು, ಮೇಡಮ್ ಇಷ್ಟು ದಿವಸ ಗಿಲ್ಲಿ 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 ಅಂತ ಹೇಳ್ತಿದ್ರಿ, ಗಿಲ್ಲಿಗೆ ತುಂಬ ಫ್ಯಾನ್ ಸಪೋರ್ಟ್ ಇದೆ ಅಂತ ಹೇಳ್ತಿದ್ರಿ, ಇವಾಗ ರಕ್ಷಿತಾ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಅಂತ ಹೇಳಿ ಕೇಳ್ಬೋದು. ಅದಕ್ಕೂ ಸಹ ರೀಸನ್ಸ್ ಇದೆ. ಲೈಕ್ ಗಿಲ್ಲಿ ಅವನ ಬಾಯಿಗೆ ಅವನೇ ಮಣ್ಣು ಹಾಕ್ಕೊಳ್ಳುವಂತಹ ಕೆಲಸನ ಇವಾಗ ಮಾಡ್ತಿದ್ದಾನೆ. ಕ್ಯಾಪ್ಟನ್ ಆದಾಗ್ಲಿಂದನೂ ಸಹ ಅವನ ಬಾಯಿಗೆ ಅವನೇ ಮಣ್ಣು ಹಾಕ್ಕೊಂಡು ಅವನಳನ ಅವನೇ ಮುಚ್ಕೊಳ್ಳೋ ರೀತಿ ಆಡ್ತಿದ್ದಾನೆ ಅಂತಲೇ ಹೇಳ್ಬೋದು. ಯಾರೋ ಒಬ್ಬ ಕಂಟೆಸ್ಟೆಂಟ್ನ ಸೇವ್ ಮಾಡೋಕ್ಕೆ ಹೋಗಿ, ಯಾರೋ ಒಬ್ಬ ಕಂಟೆಸ್ಟೆಂಟ್ನ ನಾಮಿನೇಷನಿಂದ ಸೇವ್ ಮಾಡೋಕ್ಕೆ ಹೋಗಿ ಅವ್ರನ್ನ ಫೈನಲ್ಸ್ಗೆ ಕಳಿಸ್ಬೇಕು ಅಂತ ಹೇಳಿ ಇವನ ಆಟನ ಇವನು ಕೆಡಿಸ್ಕೊತಿದ್ದಾನೆ ಅಂತ ನನಗನ್ನಿಸ್ತಿದೆ. ಎಸ್, ತುಂಬ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿತ್ತು ನೆನ್ನೆ ನಡೆದಂತಹ ಟಾಸ್ಕಲ್ಲಿ ಯಾರ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಅನ್ನೋದು ತುಂಬ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿತ್ತು. ಬಟ್ ಆದರೂ ಕೂಡ ಅಷ್ಟೆಲ್ಲ ಟೈಮ್ ತೊಗೊಂಡು ಅಷ್ಟೆಲ್ಲ ಸ್ಕೋಪ್ ಕೊಟ್ಕೊಂಡು ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಬಟ್ ಆದರೂ ಮಾಡಿದ್ರು. ಸೊ ಯಾರೋ ಒಬ್ಬ ಪರ್ಸನ್ಗೆ ಫೇವರಿಸಮ್ ಮಾಡೋಕ್ಕೆ ಹೋಗಿನೇ ಗಿಲ್ಲಿ ಅವನ ಬಾಯಿಗೆ ಅವ್ನು ಮಣ್ಣು ಹಾಕೋಣೋ ರೀತಿ ಆಡ್ತಿದ್ದಾನೆ ಅಂತ ಹೇಳ್ಬೋದು. ಈ ಕ್ಯಾಪ್ಟನ್ ಆಗೋಕ್ಕೂ ಮುಂಚೆ ನನಗನ್ನಿಸ್ತಿದ್ದು ಪರ್ಸ್ನಲಿ ಈ ಒಂದು ಶೋನ ಗಿಲ್ಲಿನೇ ವಿನ್ನರ್ ಆಗ್ತಾನೆ ಅಂತಲೇ ಅನಿಸ್ತಿದ್ದು. ಬಟ್ ಗಿಲ್ಲಿ ಕ್ಯಾಪ್ಟನ್ ಆದಮೇಲೆ ಮಾಡ್ತಿರುವಂಥ ಒಂದಷ್ಟು ಫೇವರಿಸಮಿಂದ ಅವನಿಗೆ ನೆಗೆಟಿವಿಟಿ ಆಗುವಂತಹ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ನೆನ್ನೆ ಟಾಸ್ಕಲ್ಲಂತೂ ಕಾವ್ಯಾಗೆ ಏನಾದರೂ ಕೊಟ್ಬಿಟ್ಟಿದ್ದರೆ, ಕಾವ್ಯ ಇಸ್ ದ ವಿನ್ನರ್ ಅಂತ ಹೇಳಿ ಏನಾದರೂ ಡಿಕ್ಲೇರ್ ಮಾಡಿಬಿಟ್ಟಿದ್ದರೆ ಕಾವ್ಯ ವರ್ಸಸ್ ಸ್ಪಂದನದಲ್ಲಿ ಕಂಪ್ಲೀಟಾಗಿ ಗಿಲ್ಲಿ ಈ ಒಂದು ಶೋನ ಗೆಲ್ಲೋದೇ ಇಲ್ಲ ಅನ್ನೋ ರೀತಿ ಆಗ್ಬಿಡ್ತಿದ್ದ. ಬಟ್ ಎಲ್ಲೋ ಒಂದು ಕಡೆ ಸ್ಪಂದನಾಗೆ ರಿಸಲ್ಟನ್ನು ಕೊಟ್ಟರೂ ಕೂಡ ಲೈಕ್ ಎಷ್ಟೆಲ್ಲ ಲ್ಯಾಗ್ ಮಾಡ್ದೆ ಅನ್ನೋದನ್ನು ಸಹ ನೋಡಿದ್ದೀವಿ. ಆ್ಯಂಡ್ ಅದು ಕೂಡ ಲೈಕ್ ತುಂಬಾ ಫೇವರಿಸಮ್ ಮಾಡೋ ರೀತಿಯೇ ಕಾಣಿಸ್ತಿತ್ತು. ಕಾವ್ಯಗೆ ಗಿಲ್ಲಿ ಫೇವರಿಸಮ್ ಮಾಡೋ ರೀತಿಯೇ ಕಾಣಿಸ್ತಿತ್ತು. ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ತಲೆನಲ್ಲಿ ಇಟ್ಕೊಂಡು ಹೇಳ್ತಿದ್ದೀನಿ, ಈ ಸತಿ ರಕ್ಷಿತಾ ಫಿನಾಲೆನಲ್ಲಿ ಗೆಲ್ಲುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ ಅಂತ ಹೇಳಿ. ಆ್ಯಂಡ್ ಇನ್ನು ನಮ್ಮ ಫೇಮಸ್ ಕನ್ನಡದ ಆಸ್ಟ್ರಾಲಜರ್ಸ್ ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ 12ನ ಟೈಟಲ್ ವಿನ್ನರ್ ಆಗೋದೇ ಹೆಣ್ಣುಮಕ್ಕಳು ಅಂತಲೇ ಸಹ ಹೇಳಿದ್ದಾರೆ. ಲೈಕ್ ಈ ಬಾರಿ ಗಂಡು ಮಕ್ಕಳು ಗೆಲ್ಲಲ್ಲ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿರುವಂತಹ ಪ್ರಕಾರ ನೋಡೋದಾದರೆ ನನ್ನ ತಲೆನಲ್ಲಿ ಬರೋದು ಸದ್ಯಕ್ಕೆ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಮಹಿಳಾ ಕಂಟೆಸ್ಟೆಂಟ್ಗಳಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಇರುವಂತಹ ಫ್ಯಾನ್ ಬೇಸ್ ಆಗಿರ್ಬೋದು, ಅವ್ರಿಗೆ ಬರ್ತಿರುವಂತಹ ಓಟ್ಸ್ಗಳಾಗಿರ್ಬೋದು, ಯಾರಿಗೂ ಸಹ ಬರ್ತಿಲ್ಲ. ಹೈಯೆಸ್ಟ್ ಓಟ್ಸನ್ನು ತಗೊಳ್ತಿರುವಂತಹ ಕಂಟೆಸ್ಟೆಂಟ್ ಅಂದರೆ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಲೈಕ್ ಮಹಿಳೆಯರು ಅಂತ ನೋಡಿದಾಗ ತುಂಬ ಹೈಯೆಸ್ಟ್ ಓಟ್ಸ್ ಬರ್ತಿರೋದೇ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅಂತ ಹೇಳ್ಬೋದು. ಸೊ ಈ ಒಂದು ಬೇಸಿಸ್ ಮೇಲೆ ಹೇಳೋದಾದರೆ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಆಗುವಂತಹ ಎಲ್ಲ ಅರ್ಹತೆ, ಎಲ್ಲ ಚಾನ್ಸಸ್ ಇರುವಂತಹ ಒಂದು ಮಹಿಳೆ ಕಂಟೆಸ್ಟೆಂಟ್ ಅಂದರೆ ರಕ್ಷಿತಾ ಶೆಟ್ಟಿ ಅವರು ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ನ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಅವ್ರನ್ನ ತುಂಬಾ ನೆಗೆಟಿವ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ರು. ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಕಂಟೆಸ್ಟೆಂಟ್ಗಳಾಗಿರ್ಬೋದು, ಎಲ್ಲರೂ ಸಹ ರಕ್ಷಿತಾ ಶೆಟ್ಟಿ ಅವ್ರನ್ನ ತುಂಬಾ ನೆಗೆಟಿವ್ ಆಗಿ ತೋರಿಸೋದು
ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ರು. ಅವ್ರನ್ನ ಎಷ್ಟೇ ನೆಗೆಟಿವ್ ಆಗಿ ತೋರಿಸಿದ್ರು ಸಹ ರಕ್ಷಿತಾ ಶೆಟ್ಟಿ ಅವರ ಒಂದು ಪಾಸಿಟಿವ್ನೆಸ್ಸು ನಮ್ಮೆಲ್ರಿಗೂ ಎಷ್ಟು ಇಷ್ಟ ಆಗಿತ್ತು ಅಂತಂದರೆ, ಲೈಕ್ ಅವ್ರು ಎಷ್ಟೇ ನೆಗೆಟಿವ್ ಆಗಿ ತೋರಿಸಿದ್ರು ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ರಕ್ಷಿತಾ ಶೆಟ್ಟಿ ಅವ್ರನ್ನ ಪಾಸಿಟಿವ್ ಆಗಿ ನೋಡೋದಕ್ಕೇ ಸ್ಟಾರ್ಟ್ ಮಾಡ್ತಿದ್ವಿ. ಲೈಕ್ ಇನ್ನೂ ಜಾಸ್ತಿ ಇಷ್ಟ ಆಗ್ತಿದ್ರು ರಕ್ಷಿತಾ ಶೆಟ್ಟಿ ಅವರು. ಒಂದು ಬಡ ಕುಟುಂಬದಿಂದ ಬಂದಿರುವಂತಹ ಹುಡುಗಿ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಇಷ್ಟು ಮಟ್ಟಕ್ಕೆ ಕೀಳಾಗಿ ನಡೆಸ್ಕೋತಿದ್ದಾರಲ್ಲ, ನಾವು ಇವ್ರಿಗೆ ಸಪೋರ್ಟ್ ಮಾಡಲೇಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ರೀತಿ ಏನು ಡೈಲಾಗ್ಸ್ ಇತ್ತು ಅದನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ಅವರ ಫ್ಯಾನ್ಸ್ಗಳು ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಫಿನಾಲೆಗೆ ಬಂದೇ ಬರ್ತಾಳೆ, ಯಾರೂ ಕೂಡ ತಲೆ ಕೆಡಿಸ್ಕೊಂಬೇಡಿ. ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿರ್ತೀರಾ, ಮೇಡಮ್ ರಕ್ಷಿತಾ ಶೆಟ್ಟಿ ಫಿನಾಲೆಗೆ ಬರ್ತಾಳಾ ಅಂತ ಹೇಳಿ. ಆ್ಯಂಡ್ ಇನ್ನು ಮಾಳು ಅವ್ರು ಹೋದ್ಮೇಲಂತೂ ತುಂಬ ಜನಕ್ಕೆ ಡೌಟ್ಸ್ಗಳನ್ನೋದು ಶುರು ಆಗಿಬಿಟ್ಟಿದೆ. ರಕ್ಷಿತಾ ಶೆಟ್ಟಿನೂ ಕೂಡ ಬಂದುಬಿಡ್ತಾಳೆ, ಯಾಕೆಂದರೆ ಮಾಳು ಅವ್ರಿಗೂ ಕೂಡ ತುಂಬಾ ಫ್ಯಾನ್ ಬೇಸ್ ಅನ್ನೋದಿತ್ತು. ಫ್ಯಾನ್ ಬೇಸ್ ಇದ್ದರೂ ಕೂಡ ಮಾಳು ಅವರು ಹೊರಗಡೆ ಬರೋದಕ್ಕೆ ಚಾನ್ಸೇ ಇರಲಿಲ್ಲ. ಬಟ್ ಆದರೂ ಕೂಡ ಬಂದಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ. ಎಸ್, ಮಾಳು ಅವರು ಬಿಗ್ ಬಾಸ್ ಮನೆಯಿಂದ ಬರೋದಕ್ಕೂ ಒಂದಷ್ಟು ರೀಸನ್ಸ್ ಇದೆ ಅಂತ ಹೇಳ್ಬೋದು. ಅವ್ರಿಗೆ ಫ್ಯಾನ್ ಬೇಸ್ ಇದ್ದರೂ ಕೂಡ ನಮಗೆಲ್ಲೂ ಸಹ ಮಾಳು ಅವರಲ್ಲಿ ಆ ಒಂದು ಫೈರ್ ಅನ್ನೋದು ಕಾಣಿಸ್ತಾನೆ ಇರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟಿಂಗಿಂದ ಅವ್ರ ಎಂಡಿಂಗ್ವರೆಗೂ ಇಷ್ಟು ದಿವಸ ಏನಿದ್ರು ಆ ಒಂದು ಫೈರ್ ಅನ್ನೋದು ಕಾಣಿಸೇ ಇಲ್ಲ ಮಾಳು ಅವ್ರ ಹತ್ರ. ಅವ್ರಿಗೆ ಎಷ್ಟೋ ಚಾನ್ಸಸ್ಗಳಿತ್ತು ಲೈಕ್ ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಬಟ್ ಅವರು ಅದನ್ನು ಪ್ರೂವ್ ಮಾಡ್ಕೊಂಡಿಲ್ಲ. ಸೊ ಆ ಒಂದು ರೀಸನ್ನಿಂದನೂ ಸಹ ಅವ್ರ ಕಡೆಯಿಂದ ಲೈಕ್ ಕಂಟೆಂಟು ನಾವು ನೋಡೋದಾದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡೋದಾದರೆ ಅವ್ರ ಕಡೆಯಿಂದ ಒಂದು ಪ್ರೋಮೋ ಬಂದಿರೋದಾಗಲಿ, ಪಾಸಿಟಿವ್ ಆಗಾಗಲಿ ಅಥವಾ ನೆಗೆಟಿವ್ ಆಗಾಗಲಿ, ಯಾವುದಾದ್ರೂ ಒಂದು ರಗಡ್ ಪ್ರೋಮೋ ಬಂದಿರೋದಾಗಲಿ ಯಾವುದು ಸಹ ಇರಲಿಲ್ಲ ಮಾಡೋದು. ಸೊ ಆ ವಿಚಾರಕ್ಕೂ ಸಹ ಹೊರಗಡೆ ಹೋಗಿರುವಂತಹ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಬಟ್ ನಮ್ಮ ರಕ್ಷಿತಾ ಶೆಟ್ಟಿ ಹಾಗಲ್ಲ, ಅವಳಿದ್ದಾಳೆ ಅಂತಂದರೆ ಅಲ್ಲೊಂದು ಕಂಟೆಂಟ್ ಇದ್ದೇ ಇರುತ್ತೆ, ಅವಳಿದ್ದಾಳೆ ಅಂತಂದರೆ ಅಲ್ಲೊಂದು ಪ್ರೋಮೋ ಇದ್ದೇ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಶೋನವರೇ ಅವಳನ್ನ ನೆಗೆಟಿವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಅವ್ರನ್ನ ಎಷ್ಟೇ ನೆಗೆಟಿವ್ ಮಾಡಿದ್ರೂ ಸಹ ಅವರ ಫ್ಯಾನ್ಸ್ಗಳು ಅವಳನ್ನ ನೆಗೆಟಿವ್ ಆಗಿ ನೋಡ್ತಿಲ್ಲ. ಅದ್ರ ಬದಲಾಗಿ ಅವಳಿಗೆ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕಂಪ್ಲೀಟ್ ಓಟ್ಸ್ಗಳನ್ನು ರಕ್ಷಿತಾ ಶೆಟ್ಟಿ ಅವ್ರಿಗೆ ಹಾಕ್ತಿದ್ದೀನಿ. ಇಷ್ಟು ದಿವಸ ಓಟ್ಸ್ಗಳನ್ನ ಲೈಕ್ ಇದು ಮಾಡಿ ಆಗ್ತಿದೆ, ಗಿಲ್ಲಿ ಅವ್ರಿಗೆ ಅರ್ಧ ಓಟ್ಸು, ರಕ್ಷಿತಾ ಶೆಟ್ಟಿ ಅವ್ರಿಗೆ ಅರ್ಧ ಓಟು ಅಂತ ಹೇಳಿ ಇಬ್ಬರಿಗೂ ಸಹ ಅರ್ಧ ಡಿವೈಡ್ ಮಾಡಿ ಹಾಕ್ತಿದ್ದೆ. ಬಟ್ ಇವಾಗ ಡಿವೈಡ್ ಮಾಡಿ ಹಾಕ್ತಿಲ್ಲ. ಯಾಕೆ ಅಂದರೆ ಲೈಕ್ ಗಿಲ್ಲಿ ಕ್ಯಾಪ್ಟನ್ ಆದಾಗಿಂದ ಅವ್ನು ಆಡ್ತಿರುವಂಥ ರೀತಿ ನನಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ. ಯಾರೋ ಒಬ್ಬ ಕಂಟೆಸ್ಟೆಂಟ್ಗೋಸ್ಕರ ಇವನ ಆಟನ ಇವನು ಹಾಳು ಮಾಡ್ಕೊಳಕ್ಕೆ ಹೋಗ್ತಿದ್ದಾನಲ್ಲ, ಅದು ಖಂಡಿತವಾಗ್ಲೂ ಇಷ್ಟ ಆಗ್ತಿಲ್ಲ. ಗಿಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕಾದ್ರೆ ಒಂದು ವಿಟಿ ಹಾಕ್ತಾರಲ್ಲ, ವಿಟಿ ಹಾಕ್ತೀವಿ ಅಂತ ಹೇಳಿ, ಆ ವಿಟಿನಲ್ಲಿ ಏನು ಹೇಳಿದ್ದ ಅಂದರೆ ವೈ ಬಿಗ್ ಬಾಸ್ಗೆ ಏನಕ್ಕೆ ಬರ್ತಿದ್ದೀರಾ ಅಂತ ಕೇಳಿದಾಗ ಅವನೊಂದು ರೀಸನ್ ಹೇಳಿರ್ತಾನೆ. 6 ತಿಂಗಳಿಂದ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಕೈನಲ್ಲಿ ಕಾಸಿಲ್ಲ, ಸೊ ನನಗೆ ಬಿಗ್ ಬಾಸ್ ಅವಶ್ಯಕತೆ ಇದೆ, ಅದಕ್ಕೆ ಬಿಗ್ ಬಾಸ್ಗೆ ಬರ್ತಿದ್ದೀನಿ ಅಂತ ಲೈಕ್ ಪ್ಯೂರ್ ಹಾರ್ಟೆಡ್ಲಿ ಜೆನ್ಯೂನ್ ಆಗಿ ಏನು ಅನಿಸುತ್ತೋ ಅದನ್ನ ಹೇಳ್ತಿರ್ತಾನೆ. ಇವಾಗಲೂ ಸಹ ಜೆನ್ಯೂನ್ ಆಗಿ ಏನು ಅನಿಸುತ್ತೋ ಅದನ್ನೇ ಹೇಳ್ತಿದ್ದಾನೆ. ಬಟ್ ಯಾರೋ ಒಬ್ಬರನ್ನ ಸೇವ್ ಮಾಡುವಂತಹ ಅವಶ್ಯಕತೆ ಏನಿದೆ, ಏನಕ್ಕೆ ಬೇಕದು? ಅವ್ರು ಸೇವ್ ಆದರೆ ಎಷ್ಟು, ಅವ್ರು ಬಿಟ್ಟರೆ ಎಷ್ಟು, ಅವ್ರು ಸೇವ್ ಆಗಿ ಅವ್ರು ಕಪ್ ಗೆದ್ಕೊಂಡು ಹೋದ್ರು ಅಂದರೆ ₹1 ಇವ್ರಿಗೆ ಕೊಡೋದಿಲ್ಲ, ಅಥವಾ ಇವ್ರ ಕಡೆ ತಿರುಗೂ ಸಹ ನೋಡೋದಿಲ್ಲ ಶೋ ಆದಮೇಲೆ. ಆ ರೀತಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಆ್ಯಂಡ್ ಇವನಿಗೂ ಸಹ ಸಾಕಷ್ಟು ಆಪರ್ಚುನಿಟೀಸ್ ಸಿಗುತ್ತೆ ಹೊರಗಡೆ ಹೋದ್ಮೇಲೆ. ಸೊ ಅದನ್ನೆಲ್ಲ ಬಿಟ್ಟು ಕಾವ್ಯನಿಗೋಸ್ಕರ ಆಡ್ತೀನಿ, ಕಾವು ಅಂತ ಅಂದ್ಕೊಂಡಿದ್ರೆ ಅವ್ನು ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 12 ಕಪ್ಪನ್ನು ಗೆಲ್ಲುವಂಥ ಯಾವುದೇ ಚಾನ್ಸಸ್ ಇಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಅನಿಸ್ಬೋದು ಗಿಲ್ಲಿ ಫೇವರಿಸಮ್ ಮಾಡ್ತಿಲ್ಲ ಅಂತ ಹೇಳಿ, ಬಟ್ ಖಂಡಿತವಾಗ್ಲೂ ಫೇವರಿಸಮ್ ಅನ್ನೋದನ್ನು ಮಾಡ್ತಾನೇ ಇದ್ದಾನೆ. ಸೊ ಎಲ್ಲ ಕಾರಣಗಳಿಂದ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಸೀಸನ್ 12ನ ಟೈಟಲ್ ವಿನ್ನರ್ ಆಗೋದು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಅಂತ ಹೇಳಿ ನಂಗೆ ಅನಿಸ್ತಿದೆ. ಆ್ಯಂಡ್ ನಿಮ್ಗೆ ಏನು ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.